ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಪರ್ಮನೆಂಟಾಗಿ ಬ್ಯಾನ್ ಆಯ್ತಂತೆ. ನಿಜನಾ ಸುಳ್ಳ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಯಾರೆಲ್ಲ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆ ವೀಡಿಯೋಸ್ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಬಗ್ಗೆ ನಿಮ್ಗೆ ಗೊತ್ತಿರೋದೆ. ಸೊ ಟಿಕ್ ಟಾಕ್ ಒಂದು ಒಳ್ಳೆ ಡಬ್ ಸ್ಮ್ಯಾಶ್ ಆ್ಯಪ್ ಆಗಿತ್ತು. ಸೊ ಎಲ್ಲರೂ ಕೂಡ ಯೂಸ್ ಮಾಡ್ತಾಯಿದ್ರು. ಸೊ ಫೈನಲಿ ಅದು ಬ್ಯಾನ್ ಆಗೋಯ್ತು. ಸೊ ಇವಾಗ ಟಿಕ್ ಟಾಕ್ ಪರ್ಮನೆಂಟಾಗಿ ಬ್ಯಾನ್ ಆಗಿದೆ ಅಂತ ಒಂದು ಕಡೆ ನ್ಯೂಸ್ ಬರ್ತಾ ಇದೆ. ಓಕೆ, ಸೊ ಟಿಕ್ ಟಾಕ್ ಇನ್ನು ಮುಂದೆ ಬರಲ್ಲ. ಸೊ ಫೈನಲಿ ಅದನ್ನು ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ ಅಂತ ಒಂದು ಕಡೆ ನ್ಯೂಸ್. ಸೊ ಇದನ್ನು ನಂಬೋದೋ ಬಿಡೋದು ಅಂತ ನನಗೆ ಗೊತ್ತಿಲ್ಲ. ಯಾಕೆ ನಂಬೋದೋ ಬಿಡೋದು ಅಂತ ಗೊತ್ತಿಲ್ಲ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಕಡೆ ಟಿಕ್ ಟಾಕ್ ಬ್ಯಾನ್ ಏನಿತ್ತು ಅದು ಕಂಟಿನ್ಯೂ ಆಗ್ತಾ ಇದೆ, ಪರ್ಮನೆಂಟಾಗಿ ಬ್ಯಾನ್ ಆಗಿಲ್ಲ ಅಂತ ಇನ್ನೊಂದು ಕಡೆ ನ್ಯೂಸ್ ಬಂದಿದೆ. ಇದನ್ನು ನಂಬೋದೋ ಬಿಡೋದೋ ನನಗೆ ಗೊತ್ತಿಲ್ಲ. ಯಾಕೆ ಇದನ್ನು ನಂಬೋದೋ ಬಿಡೋದೋ, ಇವೆರಡನ್ನೂ ನಂಬೋದೋ ಬಿಡೋದೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಟಿಕ್ ಟಾಕ್ ಅವರು ಇದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾಯಿಲ್ಲ. ಸೊ ನೀವೇ ಹೇಳಿ, ಈಗ ಒಂದು ಅಪ್ಲಿಕೇಶನ್ ಸಡನ್ನಾಗಿ ಪರ್ಮನೆಂಟಾಗಿ ಬ್ಯಾನ್ ಆಯಿತು ಅಂತಂದರೆ, ಸೊ ಟಿಕ್ ಟಾಕ್ ಅವರು ಅನೌನ್ಸ್ ಮಾಡಿಬಿಡ್ಬೇಕು, ಆಯಿತಾ, ನಾವು ಇಂಡಿಯಾದಲ್ಲಿ ವಾಪಸ್ ಬರ್ತಾಯಿಲ್ಲ, ಸೊ ಟಿಕ್ ಟಾಕ್ ಕತೆ ಇಲ್ಲಿ ಮುಗೀತು ಅಂತ ಅವರೊಂದು ಅನೌನ್ಸ್ಮೆಂಟ್ನ ಮಾಡಬೇಕು. ಯಾವ ಥರ ಅನೌನ್ಸ್ಮೆಂಟ್? ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೋ ಏನೋ ಒಂದು ಪೋಸ್ಟ್ ಹಾಕ್ಬಿಡ್ಬೇಕು ಅಲ್ವಾ. ಆವಾಗ ಎಲ್ರಿಗೂ ಕೂಡ ಒಂದು ನ್ಯೂಸ್ ಪರ್ಫೆಕ್ಟಾಗಿ ಸಿಕ್ಕೋಗುತ್ತೆ. ಅವ್ರು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾಯಿಲ್ಲ. ಸೊ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ಸದ್ಯಕ್ಕೆ ಟಿಕ್ ಟಾಕ್ ಪರ್ಮನೆಂಟ್ಲಿ ಬ್ಯಾನ್ ಆಗಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ಅವ್ರು ಪೋಸ್ಟ್ ಹಾಕಿಲ್ವಲ್ಲ. ಸೊ ಅವ್ರು ಏನಾದರೂ ಆದರೆ ಅವ್ರು ಹಾಕಬೇಕು ತಾನೆ. ಸೊ ಹಾಕಿಲ್ಲ. ಸೊ ಆದ್ದರಿಂದ ನೀವುಗಳು ಏನು ತಲೆ ಕೆಡಿಸ್ಕೊಬೇಡಿ. ಸೊ ಅದ್ರ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೆ ಸೊ ನಾನು ನಿಮಗೆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಟಿಕ್ ಟಾಕ್ ಅವರು ಇದು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಜನವರಿ 26ಕ್ಕೆ ಬರ್ಬೋದು ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಇತ್ತು. ಸೊ ಬರಲಿಲ್ಲ. ಸೊ ಅವರು ಏನೂ ರಿಯಾಕ್ಟ್ ಮಾಡಿಲ್ಲ. ಸೊ ನೋಡೋಣ ಅಲ್ಲಿ ತನಕ. ಸೊ ಯಾರ್ಯಾರೆಲ್ಲ ಈ ಒಂದು ಡಬ್ ಸ್ಮ್ಯಾಶ್ನ ಮಾಡಿ ಬೆಳಿಬೇಕು ಅಂತ ಇದ್ದೀರಾ, ಒಳ್ಳೆ ಟ್ಯಾಲೆಂಟ್ಗಳನ್ನ ಇಟ್ಕೊಂಡಿರೋರು, ಸೊ ನಿಮಗೋಸ್ಕರ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಜೋಶ್ ಆ್ಯಪಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು ಡಬ್ ಸ್ಮ್ಯಾಶ್ನ. ಸೊ ಹೆಂಗೆ ವೀಡಿಯೋಸ್ ಮಾಡೋದು ಅಂತ ಇಲ್ಲಿ ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ಮೋಜ್ ಆ್ಯಪಲ್ಲೂ ಕೂಡ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಮೋಜ್ ಆ್ಯಪಲ್ಲಿ ಹೆಂಗೆ ವೀಡಿಯೋಸ್ ಮಾಡೋದು ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ಇನ್ನೂ ಶಾರ್ಟ್ ವೀಡಿಯೋಸ್ ಆ್ಯಪ್ಸ್ಗಳ ಬಗ್ಗೆ ಹಲವಾರು ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಅವನ್ನೆಲ್ಲ ಇಲ್ಲಿ ಹಾಕ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ಸೊ ಟಿಕ್ ಟಾಕ್ ಬಗ್ಗೆ ಯಾವ್ದಾದ್ರು ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಒಂದು ಫೈನಲ್ ಲೈನ್ ಏನು ಅಂತಂದರೆ, ಸೊ ಸದ್ಯಕ್ಕೆ ಟಿಕ್ ಟಾಕ್ ಪರ್ಮನೆಂಟ್ಲಿ ಬ್ಯಾನ್ ಆಗಿಲ್ಲ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ. ಸೊ ನಿಮ್ಗೇನು ಅನಿಸುತ್ತೆ? ಟಿಕ್ ಟಾಕ್ ಬ್ಯಾನ್ ಆಗಬೇಕಾ, ಬ್ಯಾನ್ ಆಗಬಾರ್ದಾ? ಕಮೆಂಟ್ ಮಾಡಿ.